ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಸರ್ಕಾರದ ವತಿಯಿಂದ 6686 ಹುದ್ದೆಗಳ ಒಂದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆರಂಭಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ವಿವರಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಖಾಲಿರ್ತಕ್ಕಂತಹ ನಾಗರಿಕ ಸಶಸ್ತ್ರ KSRP KSISF ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ಹುದ್ದೆಗಳ ವಿವರವನ್ನು ಹಂಚಿಕೊಂಡಿದ್ದೆ. ಅದರ ಒಂದು ಶಾರ್ಟ್ ನೋಟಿಫಿಕೇಶನ್ ಕೂಡ ಪರಿಚಯ ಮಾಡಿಕೊಟ್ಟಿದ್ದೆ. ಅದರ ಒಂದು ಆನ್ಲೈನ್ ಅರ್ಜಿ ಕೂಡ ಆರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಹಂಚಿಕೊಳ್ತೇನೆ. ಸ್ನೇಹಿತರೆ, ಈಗಾಗಲೇ ಇಲ್ಲಿ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಒಂದು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಆರಂಭ ಆಗಿದೆ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ MEN CARDAR ಇದು ಕಲ್ಯಾಣ ಕರ್ನಾಟಕಕ್ಕೆ ಇರ್ತಕ್ಕಂಥದ್ದು, ಅಂದರೆ ಹೈದರಾಬಾದ್ ಕರ್ನಾಟಕ ಅಂತೇನು ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ 444 ಹುದ್ದೆಗಳು HK ರಿಸರ್ವೇಷನ್ ಅಂಡರ್ನಲ್ಲಿ ಬರ್ತಕ್ಕಂಥದ್ದು. 20 ಮೇ 2020 ಅರ್ಜಿ ಆರಂಭ ಆಗಿದೆ. ಇಲ್ಲೇನು ಕ್ಲಿಕ್ ಇಯರ್ ಟು ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಆನ್ಲೈನ್ ಅರ್ಜಿ ಆರಂಭ ಆಗುತ್ತೆ ಮತ್ತು ಇದರ ಒಂದು ವಿಂಡೋ ಕೂಡ ಓಪನ್ ಆಗುತ್ತೆ. ಇನ್ನು ಎರಡನೇ ಪ್ರಮುಖವಾಗಿರ್ತಕ್ಕಂಥದ್ದು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ MEN CARDAR 2020 ಒಟ್ಟು 1005 ಹುದ್ದೆಗಳು HKಯಲ್ಲಿ ಬರ್ತಕ್ಕಂಥದ್ದು. ಒಟ್ಟು 20 ಮೇ 2020 ಈ ಒಂದು ಅರ್ಜಿ ಆರಂಭ ಆಗ್ತಕ್ಕಂಥದ್ದು. ಕೊನೆಯ ದಿನಾಂಕ 22 ಜೂನ್ 2020. ಇದರ ಮುಂದೆ ಕೊಡ್ತಕ್ಕಂತಹ ಒಂದು ಹೈಪರ್ ಲಿಂಕ್ ಕ್ಲಿಕ್ ಇಯರ್ ಟು ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದರ ಮೇಲೆ ಕ್ಲಿಕ್ ಮಾಡಿದರೆ. ಮೂರನೇದಾಗಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್, ಇಲ್ಲಿ ಪುರುಷ ಮತ್ತು ಮಹಿಳೆಗಿದೆ. ಇದು HK ವಿಭಾಗಕ್ಕೆ ಇರತಕ್ಕಂಥದ್ದು. ಒಟ್ಟು 558 ಹುದ್ದೆಗಳು ಇದೆ. HK ರಿಸರ್ವೇಷನ್ ಇರತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮೇ 20 ಅರ್ಜಿ ಆರಂಭ ಆಗಿ ಜೂನ್ 22 ಕೂಡ ಇರುತ್ತೆ. ಇಲ್ಲಿ ಮುಂದಿರ್ತಕ್ಕಂಥದ್ದು ಅರ್ಜಿ ಸಲ್ಲಿಸ್ತಕ್ಕಂತಹ ಒಂದು ಹೈಪರ್ ಲಿಂಕ್ ಆಗಿದೆ. ಇನ್ನು ನಾಲ್ಕನೆಯ ಪ್ರಮುಖವಾಗಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ MEN ಆ್ಯಂಡ್ ವುಮೆನ್ ಅಂತ ಇದೆ. ಇದು ಸ್ಟೇಟ್ ಕೇಡರ್. ಒಟ್ಟು 2707 ಹುದ್ದೆಗಳು ಇದೆ. HKಯಲ್ಲಿ ಬರ್ತಕ್ಕಂತಹ ಹುದ್ದೆಗಳು. ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮೇ 20 ಅರ್ಜಿ ಆರಂಭ ಆಗುತ್ತೆ. ಸೊ ಈಗಾಗಲೇ ಅರ್ಜಿ ಲಿಂಕ್ ಕೂಡ ಓಪನ್ ಆಗಿದೆ. ಇನ್ನು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP, ಇಲ್ಲಿ MEN PC IRP ಇದು ಕೂಡ MENಗೆ ಇರ್ತಕ್ಕಂಥದ್ದು. ಆನಂತರ ಬ್ಯಾಂಡ್ಸ್ಮನ್ ಹುದ್ದೆಗಳು, ಇದು ಕೂಡ MENಗೆ. ಒಟ್ಟು 2672 ಹುದ್ದೆಗಳಿದ್ದು HK ಮತ್ತು HK ಕವರ್ ಆಗುತ್ತೆ. ಇದು ಕೂಡ 18 ಅರ್ಜಿ ಆರಂಭ ಆಗಿದೆ. ಸೊ ಅರ್ಜಿ ಒಂದು ಹೈಪರ್ ಲಿಂಕ್ ಕೂಡ ಅದ್ರ ಮುಂದೆ ಇರತಕ್ಕಂಥದ್ದು ಗಮನಿಸಬಹುದು. ಸ್ನೇಹಿತರೆ, ಇವೆಲ್ಲ ಕೂಡ ಹುದ್ದೆಗಳು ಟೋಟಲ್ ಆಗಿ ಬಿಟ್ಟಿರ್ತಕ್ಕಂಥದ್ದು. ಇದರಲ್ಲಿ ರಿಸರ್ವೇಷನ್ ವೈಸು, ಡಿಸ್ಟ್ರಿಕ್ಟ್ ವೈಸ್ ಈಗಾಗಲೇ ವೇಕೆನ್ಸೀಸ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಸೊ ಅದನ್ನು ಕೂಡ ಗಮನಿಸಬಹುದಾಗಿದೆ. ಸ್ನೇಹಿತರೆ, www.kpscjobs.com ಅಂತೇಳಿ ಒಂದು ವೆಬ್ಸೈಟ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿ ಜಾಬ್ ನೋಟಿಫಿಕೇಶನ್ ಅಂತ ಇದೆ. ಸೊ ಆ ಒಂದು ಜಾಬ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಹಾಗೆ ಕೆಳಗಡೆ 3-4 ಪೋಸ್ಟ್ ಆದ ನಂತರ ಇಲ್ಲಿ 1005 CRDR ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2020 ಅಂತ ಇದೆ. ಆನಂತರ 2007 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ MEN ಆ್ಯಂಡ್ ವುಮೆನ್ 2020 ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ, ಫೋಟೋ ಮೇಲೆ ಕ್ಲಿಕ್ಕನ್ನು ಮಾಡಿ. ಇವೆಲ್ಲ ಕೂಡ ಹುದ್ದೆಗಳ ವಿವರ ಆಗಿದೆ. ಡಿಸ್ಟ್ರಿಕ್ಟ್ ವೈಸ್ ಹುದ್ದೆಗಳ ವಿವರ ಮತ್ತು ಕೆಟಗರಿ ವಾರು ಇರತಕ್ಕಂಥದ್ದು. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ದಿ ಡಿಸ್ಟ್ರಿಕ್ಟ್ ವೈಸ್ ವೇಕೆನ್ಸೀಸ್ ಲಿಸ್ಟ್ ಅಂತ ಇದೆ. ಅಂತಿಮವಾಗಿ ಈ ಪೋಸ್ಟ್ನ ಕೊನೆಯ ಭಾಗದಲ್ಲಿ ಬಂದರೆ ಅಪ್ಲೈ ಆನ್ಲೈನ್ ಅಂತ ಇದೆ. ಸೊ ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿದರೆ ನೀವು ಅರ್ಜಿಯನ್ನು ನೇರವಾಗಿ ಸಲ್ಲಿಸಬಹುದು. ಸ್ನೇಹಿತರೆ, ಅರ್ಜಿಯನ್ನು ಮೊಬೈಲ್ ಮೂಲಕ ಹೇಗೆ ಸಲ್ಲಿಸ್ತಕ್ಕಂಥದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳೇನು ಅವೆಲ್ಲವನ್ನು ಕೂಡ ಒಳಗೊಂಡಂಥ ಮುಂದಿನ ವಿಡಿಯೋಗಳಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಮತ್ತು ಅರ್ಜಿಯನ್ನು ಸಲ್ಲಿಸುವಂಥದ್ದು ಹೇಗೆ, ಸೊ ಯಾವೆಲ್ಲ ಮೆಥಡನ್ನು ಅನುಸರಿಸಬೇಕು ಅವೆಲ್ಲ ಮಾಹಿತಿಯನ್ನು ಕೊಡ್ತೀನಿ. ಈಗಾಗಲೇ ಹಿಂದೆ ಹೇಳಿದಂತೆ ಎಲ್ಲ ಅರ್ಜಿ ಆನ್ಲೈನ್ ಮೂಲಕ ಸಲ್ಲಿಸುವಂತಹ ಒಂದು ದಿನಾಂಕ ಕೂಡ ಆರಂಭ ಆಗಿದೆ. ಅದರ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಲಿಂಕನ್ನು ಕೂಡ ಬಿಡಲಾಗಿದೆ. ಅರ್ಜಿಯನ್ನು ವೆಬ್ಸೈಟನ್ನು ಬಳಸಿಕೊಂಡು ಅಥವಾ ಅದರ ಒಂದು ಅಧಿಕೃತ ವೆಬ್ಸೈಟ್ಗೆ ವಿಸಿಟನ್ನು ಮಾಡಿ ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಇರುತ್ತೆ. ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಇದೆ ಮತ್ತು ಆಸಕ್ತಿ ಇದೆ ಅವರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಇರ್ತೀನಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.